ಹುಬ್ಬಳ್ಳಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ಕೇಶವಾಪುರ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟಿದ್ದಾರೆ. ವಿಪರೀತ ಹೈ ಡ್ರಾಮಾಗಳು ಈ ಪ್ರಕರಣದಲ್ಲಿ ಆಗಿದ್ವು. ಯಾವುದು ಸತ್ಯ ಯಾವುದು ಮಿಥ್ಯ ಈ ಪ್ರಶ್ನೆ ಇದ್ದೇ ಇದೆ. ಈ ನಡುವಲ್ಲೇ ಹುಬ್ಬಳ್ಳಿಗೆ ಆಗಮಿಸಿದ್ದಾರೆ ಸಿಐಡಿ ಅಧಿಕಾರಿಗಳ ತಂಡ. ಸರ್ಕಾರ ತನಿಖೆಗೆ ವಹಿಸಿದ ಬೆನ್ನಲ್ಲೇ ಸಿಐಡಿ ಟೀಮ್ ಅಖಾಡಕ್ಕಿಳಿದಿದೆ. ಬಟ್ ಪ್ರಶ್ನೆ ಇರೋದು, ಸಿಐಡಿ ಟೀಮ್ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುತ್ತಾ ಅಥವಾ ಪ್ರಕರಣವನ್ನು ಹಳ್ಳ ಹಿಡಿಸುತ್ತಾ ಅಂತ. ಸುಜಾತ ಮತ್ತು ಕುಟುಂಬದವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೈ ಕಾರ್ಯಕರ್ತೆ ಮತ್ತು ಕಾರ್ಪೊರೇಟರ್ ಸುವರ್ಣ ವಿರುದ್ಧ ಕೂಡ ಪ್ರಕರಣಗಳು ದಾಖಲಾಗಿದೆ. ಟೋಟಲ್ 6 ಕೇಸನ್ನು ಒಟ್ಟಿಗೆ ಸಿಐಡಿ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಲಾಗಿದೆ. ಎರಡೂ ಪ್ರಕರಣ ಮತ್ತು ಮೊನ್ನೆ ಅರೆಸ್ಟ್ ಮಾಡಬೇಕಾದ್ರೆ ಬಿಜೆಪಿ ಕಾರ್ಯಕರ್ತೆಯನ್ನು ಅರೆಸ್ಟ್ ಮಾಡಬೇಕಾದ್ರೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನೋದು ಒಂದಿರುತ್ತೆ. ಆ ನಿಯಮಗಳ ಉಲ್ಲಂಘನೆ ಯಾರು ಮಾಡಿದ್ರು, ಹೇಗೆ ಮಾಡಿದ್ರು ಮತ್ತು ಇಷ್ಟು ಪೊಲೀಸ್ ಅಧಿಕಾರಿಗಳ ಅವಶ್ಯಕತೆ ಇತ್ತ. ಮತ್ತು ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಏನೇ ಆದರೂ ಆಕೆನೇ ಬಟ್ಟೆ ಹರ್ಕೊಂಡ್ರು ಅದು ಪೊಲೀಸರದ್ದೇ ಫೇಲಿಯರು. ಸೊ ಆಯಾಮದಲ್ಲಿ ತನಿಖೆ ಹೇಗೆ ಹೋಗುತ್ತೆ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಸುನಿಲ್. ಈಗ ಸಿಐಡಿ ಅಧಿಕಾರಿಗಳು ಬಂದಿದ್ದಾರೆ. ಇವತ್ತಿನಿಂದ ತನಿಖೆ ಹೇಗಾಗುತ್ತೆ ಮತ್ತು ಫೇರ್ ಇನ್ವೆಸ್ಟಿಗೇಷನ್ನ ನಿರೀಕ್ಷೆಯಲ್ಲಿ ರಾಜ್ಯದ ಜನ ಇದ್ದಾರೆ. ಸಿಐಡಿ ಇನ್ವೆಸ್ಟಿಗೇಷನ್ ಅದಾಗುತ್ತಾ? ಸಾಧ್ಯತೆ ಎಷ್ಟು? ಮಮತಾ, ಒಟ್ಟು 3 ವಿಭಾಗಗಳಾಗಿ ಸಿಐಡಿ ತಂಡ ತನಿಖೆಯನ್ನು ಆರಂಭಿಸಿರುವಂಥದ್ದು. ಒಂದು SP ನೇತೃತ್ವದ ಶಾಲೋ ನೇತೃತ್ವದ ತಂಡ ಈಗಾಗಲೇ ಕಮಿಷನರ್ ಕಚೇರಿಗೆ ತೆರಳಿ ಅಲ್ಲಿ ಒಂದು ಫೈಲ್ಗಳ ಹಸ್ತಾಂತರ ಇರ್ಬೋದು ಮತ್ತು ಅಲ್ಲಿನ ಒಂದು ಒಟ್ಟಾರೆ ಮಾಹಿತಿ ವರದಿ ಏನಾಗಿದೆ ಅಂತ ಅಲ್ಲಿ ಹಿರಿಯ ಅಧಿಕಾರಿಗಳಿಂದ ಮಾಹಿತಿ ಪಡಿತಾ ಇರುವಂಥದ್ದು. ಇನ್ನು DYSP ಸಂತೋಷ್ ನೇತೃತ್ವದ ತಂಡ ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟು ಎಲ್ಲ ಒಟ್ಟು 6 ಪ್ರಕರಣಗಳು ಅಂದರೆ ಈ 2ನೇ ತಾರೀಕಿಂದ ಇಲ್ಲಿ ತನಕ ಒಟ್ಟು 6 ಪ್ರಕರಣಗಳು FIR ದಾಖಲಾಗಿರುವಂಥದ್ದು. ಅದು ಸುವರ್ಣ ಕಲ್ಕುಂಟ್ಲ ಮತ್ತು ಸುಜಾತ ಇಬ್ಬರು ಕುಟುಂಬಸ್ಥರ ನಡುವೆ ನಡೆದಿರುವಂತಹ ಈ FIRಗಳ ಮಾಹಿತಿಯನ್ನು ಕೂಡ ಪಡಿತಾ ಇದ್ದಾರೆ. ಮತ್ತೊಂದು ಪದ್ಮಶ್ರೀ DYSP ಪದ್ಮಶ್ರೀ ತಂಡ ಕೂಡ ಈ ಒಂದು ಮಾಹಿತಿಯನ್ನು ಪಡೆಯುವುದರ ಜೊತೆಗೆ ಎಲ್ಲ ಕಡತಗಳನ್ನು ಅಲ್ಲಿ ಯಾವ್ಯಾವ ಸಾಕ್ಷ್ಯಗಳಿದ್ದಾವೆ, ಯಾವ್ಯಾವ CCTV ಫುಟೇಜ್ ಇದ್ದಾವೆ, ಅದರ ಜೊತೆಗೆ ಮತ್ತು ಈ ಒಂದು ವಿಡಿಯೋಗಳನ್ನು ಎಲ್ಲಿ ರೆಕಾರ್ಡ್ ಮಾಡಲಾಯಿತು, ಅದು ಪೊಲೀಸ್ ಕ್ಯಾಮ್ರಾದಲ್ಲಿ ಇದೆಯೋ ಅಥವಾ ಮೀಡಿಯಾ ಕ್ಯಾಮ್ರಾದಲ್ಲಿ ಇದೆಯೋ ಅಥವಾ ಸಾರ್ವಜನಿಕರ ಒಂದು ಕ್ಯಾಮ್ರಾದಲ್ಲಿ ಇದೆಯೋ ಅಂತ ಇದನ್ನು ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ಈ ಒಂದು ಪ್ರಕರಣ ದೇಶವ್ಯಾಪ್ತಿ ಚರ್ಚೆಯಾಗಿತ್ತು ಮತ್ತು ಇದು ನ್ಯಾಯವಾಗಿ ಒಂದು ನ್ಯಾಯಾಂಗ ತನಿಖೆಗೆ BJP ಕೂಡ ಆಗ್ರಹಿಸಿತ್ತು. ಹೀಗಾಗಿ ರಾಜ್ಯ ಸರ್ಕಾರ ತಡರಾತ್ರಿ ಇದನ್ನು ಹಸ್ತಾಂತರ ಮಾಡಿನಲ್ಲಿ ಈಗಾಗಲೇ ಅಧಿಕಾರಿಗಳು ಹುಬ್ಬಳ್ಳಿಯಲ್ಲಿ ಬೀಡುಬಿಟ್ಟು ಸತ್ಯಾಂಶವನ್ನು ಹೊರಹಾಕುವ ತನಿಖೆಯನ್ನು ಆರಂಭಿಸಿರುವಂಥದ್ದು. ಮಮತಾ, ಧನ್ಯವಾದ ಸುನಿಲ್ ತಮ್ಮ ಮಾಹಿತಿಗಾಗಿ.